ಎಲ್ಲ ತಾಲೂಕು ಆಡಳಿತಿ ಕುಟುಂಬಕ್ಕೆ ಮನ ತಾಲೂಕು ತಹಸೀಲ್ದಾರ್ ಅವರು ಇವರು ಹಾಗೂ ಎಲ್ಲ ನನ್ನ ತಾಲೂಕು ಆಡಳಿತ ಇವತ್ತು ನಮ್ಮ ಜೊತೆ ಸೇರಿ ತಿಮ್ರಾತ್ನಹಳ್ಳಿ ಪಂಚಾಯತಿ ಏನು ಜನಸ್ಪಂದನ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಟ್ಟಾಗಿ ನಮ್ಮ ನಡೆಗೆ ನಿಮ್ಮ ಪಂಚಾಯತಿ ಕಡೆಗೆ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಬಂದಿದ್ದೀವಿ. ನನಗೆ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ಮುಖಂಡರಿಗೂ ಹಾಗೂ ನನ್ನೆಲ್ಲ ಪಂಚಾಯತಿಯ ಅಧಿಕಾರಿಗಳು ಕೂಡ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅನ್ನು ಹೇಳಿದ್ದೆ. ಇವತ್ತು ಜನಸ್ಪಂದನ ಕಾರ್ಯಕ್ರಮ ಅಂತಂದ್ರೆ ನಮ್ಮೆಲ್ಲ ಅಧಿಕಾರಿಗಳು ಸೇರಿ ಜನರು ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಬಂದಿದ್ದೀವಿ. ಈಗ ತಾನೇ ಯಾರೋ ಬಂದಿದ್ದ, ಅದು ರಾಜನಹಳ್ಳಿ ಪಂಚಾಯತಿ ಶಂಕರ ಅಂತ, ಅಲ್ಲೇನೋ ಸ್ವಚ್ಛತೆ ಕಾರ್ಯಕ್ರಮ ಸಮಸ್ಯೆ ಇದೆ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಬಂದಿದ್ದಾರೆ. ಸೊ ಮತ್ತೆ ಗೊತ್ತಾಯ್ತು ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದೆ ಅವ್ರಿಗೆ, ಅದ್ರ ಬಗ್ಗೆ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಈ ತಾಲೂಕು ಏನು ನಮ್ಮ ಅಧಿಕಾರಿಗಳು ಸೇರಿ ನಾನು ಲಾಸ್ಟ್ ಕೋಗಿಲೆರಿಗೆ ಬಂದಾಗ ಸಾಕಷ್ಟು ಏನು ವಯಸ್ಸಾಗಿರ್ತಕ್ಕಂಥ ನನ್ನ ತುಂಬಾ ಜನ ಬಂದು ನನಗೆ ಯಾವಾಗ ಕೊಟ್ರು. ಅವತ್ತೇ ನಾನು ಹೇಳಿದೆ, ನೆಕ್ಸ್ಟ್ ವೀಕಲ್ಲಿ ಬರ್ತೀನಿ, ಎಲ್ಲ ತಹಸೀಲ್ದಾರ್ ಅವನ್ನ ಕರ್ಕೊಂಡ್ ಬರ್ತೀನಿ, ಇವಾಗ ಕರ್ಕೊಂಡ್ ಬರ್ತೀನಿ, ನಿಮ್ಮ ಸಮಸ್ಯೆಗಳನ್ನು ಇಲ್ಲೇ ಬಗೆಹರಿಸಿರಿ ಅಂತ ಮಾತು ಕೊಟ್ಟಿದ್ದೆ ಲಾಸ್ಟ್ 8 days ಬ್ಯಾಕ್ ಕೋಗಿಲೆರದಲ್ಲಿ. ತಕ್ಕಂಗೆ ಎಲ್ಲರನ್ನೂ ಕರ್ಕೊಂಡು ಇವತ್ತು ನಾನು ಮುಂದೆ ಬಂದಿದ್ದೀನಿ. ಇಡೀ ಜೂನ್ ಒಳಗಡೆ ನಮ್ಮ ಇಡೀ ತಾಲೂಕು ಆಡಳಿತ ವರ್ಗ ನಿಮ್ಮನ್ನ ಎಲ್ಲಾ ಪಂಚಾಯತಿ ಬಂದು ನೋಡ್ತಕ್ಕಂಥ ಕಾರ್ಯಕ್ರಮವನ್ನು ವಿನೂತನ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೀವಿ. ಯಾಕಂದ್ರೆ ನಾವೆಲ್ಲ ಒಂದ್ ಕಡೆ AC ಹಾಕಿ ಕೂತ್ಕೊಂಡು ಬಂದ್ರೆ ಅದು ಕಷ್ಟ ಆಗುತ್ತೆ. ನೀವು ಬರ್ತಕ್ಕಂಥ ಸಮಸ್ಯೆನ ಇಲ್ಲೇ ಟೈಮ್ ಕೊಟ್ಟು ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮನ ನಾವು ಮಾಡ್ತೀವಿ. ಬಹುಶಃ ಇಲ್ಲೇ ಬಗೆಹರ್ತಕ್ಕಂಥ ಕಾರ್ಯಕ್ರಮ ಇದ್ರೆ ಇಲ್ಲಿ ನಮ್ಮ ತಹಸೀಲ್ದಾರ್ ಮತ್ತು ಈ ಊರು ನಾವೆಲ್ಲ ಸೇರಿ ಬಗೆಹರಿಸ್ತೀವಿ, ಆ ನಂಬಿಕೆ ನನಗಿದೆ. ಇದೆಲ್ಲ ಆದ್ಮೇಲೆ ಪತ್ರಿಕಾ ಮಾಧ್ಯಮದವರಿಗೆ ರಿಪೋರ್ಟ್ ಕೊಡ್ತೀವಿ, ಎಷ್ಟು ಡಿಪಾರ್ಟ್ಮೆಂಟ್ ಇಂದ ಎಷ್ಟು ಸಮಸ್ಯೆಗಳು ಬಂದಿದೆ, ಅದನ್ನ ಯಾವಾಗ ಸ್ವೀಕರಿಸ್ತೀವಿ ಅಂತ ಲಾಸ್ಟ್ಗೆ ನಿಮ್ಗೆ ರಿಪೋರ್ಟ್ ನ ಸಬ್ಮಿಟ್ ಮಾಡ್ತೀವಿ ಇವನಿಗೆ. ಬಹುಶಃ ನಾನು ಮಾಡಿರ್ತಕ್ಕಂಥ ಜನಸಂದ ಕಾರ್ಯಕ್ರಮದಲ್ಲಿ ಇನ್ನು ನಮ್ಮ ಪಂಚಾಯತಿ ಕಡೆಯಿಂದ ಅವೇರ್ನೆಸ್ ಆಗಿದೆಯಲ್ಲ ಗೊತ್ತಿಲ್ಲ, ಆಗಿದ್ರೆ ಇನ್ನೂ ಜನ ಜಾಸ್ತಿ ಬರ್ಬೇಕಿತ್ತು, ಆಗಿದೆಯಲ್ಲ ಗೊತ್ತಿಲ್ಲ, ಮಾಡಿಸಿದೀರಾ? ಸೊ ಲಾಸ್ಟ್ ನಮ್ಮ ಉತ್ತೂರು ಮತ್ತು ದೇವರಾಜ ಸಮುದ್ರದಲ್ಲ ಎಷ್ಟು ಜನ ಸೇರಿದ್ರು, ನಮ್ಮ ಗಿರಿ ಹ್ಯಾಂಡಲ್ ಮಾಡಿದ್ದ ಎಷ್ಟು ಜನ ಸೇರಿದ್ರು. ಸೊ ಹಾಗೆ ಜನ ಹತ್ರ ನಾವು ಹೋದಾಗ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ, ಎಲ್ಲ ಅಧಿಕಾರಿ ಕರ್ಕೊಂಡು ನಮ್ಮ ಹತ್ರ ಬಂದಿದ್ರು ಅಂತ ಆಶೀರ್ವಾದ ಮಾಡ್ತಾರೆ. ಸೊ ಅದರಿಂದ ಎಲ್ಲ ನಾಯಕರು ಕೂಡ ಇದಕ್ಕೆ ನನಗೆ ಸ್ಪಂದಿಸ್ಬೇಕು. ಯಾಕಂದ್ರೆ ಇದು ರಾಜಕೀಯ ಫಂಕ್ಷನ್ ಅಲ್ಲ, ಇದು ಪೊಲಿಟಿಕಲ್ ಫಂಕ್ಷನ್ ಅಲ್ಲ, ಅಧಿಕಾರಿ ಫಂಕ್ಷನ್ ಆಗಿದ್ರಿಂದ ನೀವು ನನಗೆ ಸ್ಪಂದಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತೀವಿ. ಯಾರು ಬರ್ಕೊಳ್ಳೋರು ರೈಟಿಂಗ್ ಅಲ್ಲಿ ಯಾರು ಇದ್ ಮಾಡ್ತಾರೆ, ಯಾರಿಗಿದ್ದಿದ್ರಿ? ಸೊ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದಲೂ ಯಾವ ನೀವು ಅರ್ಜಿ ಬಂದಿದೆ ಅಂತ ನೀವು ಇದ್ ಮಾಡ್ಕೊಬೇಕು. ಲಾಸ್ಟ್ಗೆ ನಮಗೆ ಸಬ್ಮಿಟ್ ಮಾಡ್ಬೇಕು ಅದನ್ನ, ಯಾವ ಡಿಪಾರ್ಟ್ಮೆಂಟ್ ಇದೆ, ಏನೇದರ್ಗೆ ಎಷ್ಟು ಬಂತು, ತಹಸೀಲ್ದಾರ್ಗೆ ಎಷ್ಟು ಬಂತು, ರೆವಿನ್ಯೂಗೆ ಎಷ್ಟು ಬಂತು, ಸಾರಿ ನಮ್ಮ ತಾಲೂಕ್ ಪಂಚಾಯತಿಗೆ ಎಷ್ಟು ಬಂತು, ಅರಣ್ಯಗೆ ಎಷ್ಟು ಬಂತು ಅಂತ ನಮಗೆ ಇದ್ ಮಾಡಿದ್ರೆ ಅವ್ರನ್ನ ಇಲ್ಲೇ ಕರೆದು ಮಾತಾಡಿ ಕಾರ್ಯಕ್ರಮ ನಮ್ಮ ಇದ್ ಮಾಡ್ಕೊತೀವಿ. ಈ ಕಾರ್ಯಕ್ರಮಕ್ಕೆ ನನಗೆ ಎಲ್ಲಾ ರೀತಿ ಸಾಥ್ ಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮಲ್ಲಕಾಲ್ ಪಂಚಾಯತಿ, ನಾಳೆ ಬೆಳಗ್ಗೆ ದುಲುಪಲ್ಲಿ, ನಾಳೆ ಸಾಯಂಕಾಲಕ್ಕೆ ತಾಯ್ಲೂರು ಮುಗಿಸ್ಕೊಂಡು ಒಂದು ಕ್ರಮೇಣವಾಗಿ ತಾಲೂಕ್ ಪಂಚಾಯತಿಗಳೆಲ್ಲ ಎಲ್ಲ ಪಂಚಾಯತಿ ಕವರ್ ಮಾಡಿ ಮತ್ತೆ 2 ತಿಂಗಳಾದ್ಮೇಲೆ ನನ್ನ ನಡೆಗೆ ನಿಮ್ಮೂರ್ ಕಡೆಗೆ ನಾನು 2 ಪಂಚಾಯತಿ ಎಲ್ಲಾ ಪಂಚಾಯತಿ ಮುಗಿಸಿದ್ದಾದ್ಮೇಲೆ ಜುಲೈಯಲ್ಲಿ ನನ್ನ ನಡೆಗೆ ನಿಮ್ಮೂರ್ ಕಡೆಗೆ ಬರ್ತಾ ಇದ್ದೀನಿ. ನಾನು ಅಲ್ಲೇ ಬಂದು ವಾಸ್ತವವಾಗಿರ್ತಕ್ಕಂಥ ವಾಸ್ತವ ಹೂಡ್ಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀನಿ. ಸೊ ಅದರಿಂದ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ, ಸಾರ್ವಜನಿಕ ಕೂಡ ಯಾರು ನುಗ್ಗುಲಾಗ್ಬೇಡಿ, ಒಬ್ಬೊಬ್ಬರು ಎಲ್ಲರೂ ಕರೆದು ಮಾತಾಡಿಸ್ತೀನಿ, ಎಲ್ಲರೂ ನಾನು ಸ್ವೀಕಾರ ಮಾಡ್ತೀನಿ. ಇಲ್ಲಿ ಏನಾದ್ರು ಹಾಕಂಗಿದ್ರೆ ಇಲ್ಲೇ ಕ್ಲೋಸ್ ಮಾಡ್ತೀನಿ. ದಯವಿಟ್ಟು ಪೊಲೀಸ್ ಇಲಾಖೆ ಸ್ವಲ್ಪ ಸ್ಪಂದಿಸ್ಬೇಕಾಗುತ್ತೆ. ಎಲ್ಲಿದೆ ಪೊಲೀಸ್ ಇಲಾಖೆ ಇರೋದ್ರು, ಪೊಲೀಸ್ ಇಲಾಖೆ ಒಬ್ಬೊಬ್ಬರಾಗಿ ಬಿಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೆ. ಸೊ ಅದರಿಂದ ಕಾರ್ಯಕ್ರಮವನ್ನ ಯಶಸ್ವಿ ಆಗ್ಲಿ ಅಂತ ನಾನು ಕೇಳ್ಕೊತೀನಿ.